ನಮಸ್ಕಾರ, ನಾನು ನಿಮ್ಮ ಮೇಘನ. ಇದೀಗ ನಿಮ್ಮ ಕೇಳುವಿಕೆಗೆ ಮೇಘಧ್ವನಿ. ಜೀವನದಲ್ಲಿ ಸೋತು ಕುಗ್ಗಿ ಕೂತಾಗ ನಿನ್ನ ಕನಸುಗಳ ಕೊಂದು ಬದುಕುವುದನ್ನು ಕಂಡು ಬೆಪ್ಪಾಗಿದ್ದೇನೆ ಅಮ್ಮ. ಬಡತನ ಅನುಭವಿಸಿದ ನೋವಿನ ಬಾಧೆಯೊಳಗೊಂಡ ವಾಸ್ತವಿಕತೆಯನ್ನೇ ಕವಿತೆಗಳಲ್ಲಿ ಕಟ್ಟಿಟ್ಟ ಕವಿ ಚನ್ನನ ಚೊಚ್ಚಲ ಕೃತಿ ಆತ್ಮದ ಕನ್ನಡಿ. ಇಲ್ಲಿನ ಪ್ರತಿಯೊಂದು ಕವಿತೆಗಳು ತನ್ನದೇ ಆದ ಜೀವಂತಿಕೆಯನ್ನು ಸಾರಿ ಹೇಳುತ್ತವೆ. ಒಂದೊಂದೇ ಪುಟ ತಿರುಗಿಸುತ್ತಾ ಹೋದಂತೆ ನೋವುಂಡು ನಲಗಿದ ಜೀವಗಳ ಚಿತ್ರಣವೇ ಮೂಡಬಲ್ಲದು. ಈ ಕವನ ಸಂಕಲನದಲ್ಲಿನ ಕವಿತೆಗಳು ಬರೆದ ಕವಿಗಷ್ಟೇ ಸೀಮಿತವಾಗದೆ ಕೆಲವರ ಬದುಕಿನ ಘಟನೆಗಳಿಗೂ ಹೋಲಿಕೆಯಾಗುವಂತಿವೆ. ಕಣ್ಣೀರು ಕಪಾಳ ನೆಕ್ಕುವಷ್ಟು ನೋವಿದ್ದರೂ ಅಪ್ಪ ಅಳಲೇ ಇಲ್ಲ. ಅದೆಷ್ಟೇ ಕನಸುಗಳು ಮಣ್ಣಾಗಿ ಮಮ್ಮಲ ಮರುಗಿದರೂ ಬಣ್ಣ ಹಚ್ಚದೆ ಅಪ್ಪ ನಾಟಕೀಯವಾಗಿ ಬಿಟ್ಟ. ಕವಿತೆಯೊಂದರ ಈ ಸಾಲುಗಳನ್ನು ಓದುತ್ತಾ ಮನದಾಳಕ್ಕೆ ತಾಗಿ ಕಂಗಳು ಒತ್ತೆಯಾಗುತ್ತವೆ. ಈಗಾಗಲೇ ಕರ್ನಾಟಕದೆಲ್ಲೆಡೆ ಆತ್ಮದ ಕನ್ನಡಿ ಮನೆ ಮನೆಗಳನ್ನು ತಲುಪುತ್ತಿದೆ. ತಡ ಮಾಡದೆ ನೀವು ಪುಸ್ತಕವನ್ನು ಕೊಂಡು ಓದಿ ಇವ ಬರಹಗಾರನನ್ನು ಪ್ರೋತ್ಸಾಹಿಸಿ. ಖಂಡಿತ ನಿಮ್ಮದೇ ಬದುಕಿನಲ್ಲಿನ ಕಥೆಯೇ ಒಂದು ಕವಿತೆಯಾಗಿರಬಹುದು. ಆಗದೇ ಇದ್ದರೂ ಓದುತ್ತಾ ಭಾವುಕರಾಗುವಂತಿವೆ.